ನಮಸ್ತೆ ಸ್ನೇಹಿತರೆ, ನಾಳೆ ಅಂದರೆ 18ನೇ ತಾರೀಕು, ಫೆಬ್ರವರಿ 18ನೇ ತಾರೀಕಿಂದ ಫೆಬ್ರವರಿ 24ರವರೆಗೂ ರಾಘವೇಂದ್ರ ಸ್ವಾಮಿಗಳ ಸಪ್ತಾಹ ವರ್ಧಂತಿ ಶುರುವಾಗ್ತಾ ಇದೆ. 431ನೇ ವರ್ಧಂತಿ ಶುರುವಾಗ್ತಾ ಇದೆ. ಈ 7 ದಿನಗಳ ಕಾಲ ಹೇಗೆ ಆಚರಣೆ ಮಾಡಬೇಕು, ಹೇಗೆ ವ್ರತನ ಆಚರಣೆ ಮಾಡಬೇಕು, ಮುಡುಪು ಹೇಗೆ ಕಟ್ಟಬೇಕು, ಆಮೇಲೆ ನಾಮಲೇಖನ ಯಾವ ಥರ ಬರಿಬೇಕು, ಯಾವ ಥರ ಪೂಜೆ ಮಾಡಬೇಕು, ರಾಯರಿಗೆ ಯಾವ ಥರ ಸೇವೆ ಸಲ್ಲಿಸಬೇಕು, ನೀವು ಪ್ರತಿಯೊಂದು ಮಾಡೋ ಕಾಯಕನೂ ರಾಯರಿಗೆ ಸೇವೆ ಆಗಿರುತ್ತೆ. ಅದು ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ. ಈಗ ನೋಡ್ತಾ ಹೋಗೋಣ ಬನ್ನಿ. ನಾಳೆಯಿಂದ ಅಂದರೆ ಇವತ್ತು ಅಮಾವಾಸ್ಯೆ ಅಲ್ವಾ, ನಾಳೆಯಿಂದ ಫೆಬ್ರವರಿ 18ನೇ ತಾರೀಕಿಂದ ಸಪ್ತಾಹ ಶುರುವಾಗುತ್ತೆ. ಸಪ್ತಾಹ ಅಂತ ಯಾಕಂತ ಕರೀತಾರಂದರೆ, ಇದು 7 ದಿನಗಳ ಕಾಲ ವಿಜೃಂಭಣೆಯಿಂದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಎಲ್ಲ ಮಠದಲ್ಲೂ ಆಚರಣೆ ಮಾಡ್ತಾರೆ. ಮಂತ್ರಾಲಯದಲ್ಲಿ ವಿಜೃಂಭಣೆಯಿಂದ ಸಪ್ತಾಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಾರೆ. 18ನೇ ತಾರೀಕಿಂದ ಶುರುವಾಗುತ್ತೆ. 19ನೇ ತಾರೀಕು ರಾಯರಿಗೆ ಪಟ್ಟಾಭಿಷೇಕ ಆದಂತಹ ದಿನ ಅದು. ಆದ ಕಾರಣ 19ನೇ ತಾರೀಕು ರಾಯರಿಗೆ ಪಟ್ಟಾಭಿಷೇಕ ಮಾಡಿರ್ತಾರೆ. ಆಮೇಲೆ 24ನೇ ತಾರೀಕು ಬಂದ್ಬಿಟ್ಟು ರಾಯರ ವರ್ಧಂತಿ ಅಂದರೆ ಹುಟ್ಟುಹಬ್ಬನ ಅವ್ರಿಗೆ ಹುಟ್ಟುಹಬ್ಬ ಅಂತ ಹೇಳಲ್ಲ, ವರ್ಧಂತಿ ಅಂತ ಕರೀತಾರೆ. ಸೊ ಎಲ್ಲ ಒಟ್ಟಿಗೆ ಬರೋದ್ರಿಂದ 7 ದಿನಗಳ ಕಾಲ ರಾಯರಿಗೆ ಸಪ್ತಾಹ ಸೇವೆಗಳು ಮಠದಲ್ಲಿ ಆಗಲಿ ಮಂತ್ರಾಲಯದಲ್ಲಿ ಆಗಲಿ, ನೀವು ಮನೆಯಲ್ಲಿ ಯಾರು ರಾಯರ ಸೇವೆ ಮಾಡ್ಬೇಕಂತಿರ್ತೀರೋ ಅವರು ಸೇವೆಯನ್ನು ಮಾಡಬಹುದು. ಮೊದಲನೇದಾಗಿ 18ನೇ ತಾರೀಕಿಂದ ಶುರು ಮಾಡೋರು ತುಂಬ ಮಡಿಯಿಂದ ಮಾಡಿ ಫಸ್ಟಿಗೆ ಮುಡುಪನ್ನು ಕಟ್ಟೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ನಾಳೆಯಿಂದನೇ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಬಿಟ್ಟು ಅದ್ರ ಮುಂದೆ ಅಲಂಕರಣೆ ಎಲ್ಲ ಮಾಡಿಬಿಟ್ಟು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಆಗಲ್ಲ ಅಂದರೆ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಒಟ್ಟು ಬೆಳಗಿನ ಜಾವ ಮಾಡಿ, ಬೆಳಗ್ಗೆ ಮುಂಜಾನೆನೇ ಮಾಡಿ ನೆಲಕರಣೆ ಎಲ್ಲ ಮಾಡಿಬಿಟ್ಟು ಶುದ್ಧವಾದ ಬಟ್ಟೆಯನ್ನು ಧರಿಸಿಕೊಂಡು ದೇವ್ರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟು 2 ದೀಪ ಇಟ್ಬಿಟ್ಟು, ಆದಷ್ಟು ತುಪ್ಪದ ದೀಪ ಇದ್ದರೆ ಹಚ್ಚೋಕ್ಕೆ ಟ್ರೈ ಮಾಡಿ. ತುಪ್ಪದ ದೀಪ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಬೇಗ ಸಂತೃಪ್ತರಾಗಿ ವರವನ್ನು ಕೊಡ್ತಾರೆ ಅಂತ ಹೇಳಲಾಗುತ್ತೆ. ಒಂದು ಬಿಳಿ ಬಟ್ಟೆ ತೊಗೊಂಡು ಅದು ಅರಿಶಿಣದಲ್ಲಿ ಅದ್ದಿ, ಇಲ್ಲ ನಿಮ್ಗೆ ಅರಿಶಿಣ ಕಲರ್ ಬಟ್ಟೆ ಇತ್ತು ಅಂದರೆ ಪರವಾಗಿಲ್ಲ, ಅರಿಶಿಣ ಬಟ್ಟೆನೇ ತೊಗೊಳ್ಳಿ. ಇಲ್ಲ ಆದಷ್ಟು ಬಿಳಿ ಬಟ್ಟೆ ತೊಗೊಂಡು ಅರಿಶಿಣದಲ್ಲಿ ಅದ್ಬಿಟ್ಟು ಅದನ್ನು ಒಂದು ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡ್ಕೊಂಬಿಟ್ಟು ಅದರಲ್ಲಿ 11 ಕಾಯಿನ್ ಇಡಬೇಕು. 1 ರೂಪಾಯಿದು 11 ಕಾಯಿನ್ ಇಟ್ಬಿಟ್ಟು ಅಕ್ಷತೆನ ಹಾಕಿ, ಮಂತ್ರಾಕ್ಷತೆಯನ್ನು ನೀವು ರಾಯರ ಮಠದಲ್ಲಿ ಅದು ಇಸ್ಕೊಂಬನ್ನಿ. ಇಲ್ಲ ಆಲ್ಮೋಸ್ಟ್ ಆಲ್ ರಾಯರ ಸೇವೆ ಮಾಡೋರು ಎಲ್ಲರ ಮನೆಯಲ್ಲೂ ಮಂತ್ರಾಕ್ಷತೆ ಇದ್ದೇ ಇರುತ್ತೆ. ಇಲ್ಲ ಮಂತ್ರಾಲಯಕ್ಕೆ ಹೋದಾಗಾದರೂ ತೊಗೊಂಡು ಬಂದಿರ್ತಾರೆ ಅಕ್ಷತೆ. ಇಲ್ಲಾಂದರೆ ಹತ್ರದಲ್ಲಿ ಮಠದಲ್ಲಿದ್ದರೆ ಮಂತ್ರಾಕ್ಷತೆ ತೊಗೊಂಬಂದು ಅದರಲ್ಲಿ ಹಾಕಿ 11 ಕಾಯಿನು ಮಂತ್ರಾಕ್ಷತೆ, ಒಂದು ಹೂ ಇಟ್ಬಿಟ್ಟು ಸಂಕಲ್ಪ ಮಾಡಿ. ನಿಮಗೆ ಏನು ಬೇಕು ದೇವರ ಹತ್ರ ಕೇಳ್ಕೊಳ್ಳಿ. ಅಂದರೆ ಸಂತಾನ ಬೇಕಾ, ಮಕ್ಕಳ ಅಭಿವೃದ್ಧಿ ಆಗಬೇಕಾ, ವಿದ್ಯಾಭ್ಯಾಸ ಆಗಬೇಕಾ, ಮನೆ ಕಟ್ಟಬೇಕಾ, ಮಕ್ಕಳ ಭಾಗ್ಯ ಬೇಕಾ, ಇಲ್ಲ ಆರೋಗ್ಯ ಬೇಕಾ, ಯಾವುದಾದ್ರೂ ಕೋರಿಕೆ ಇದ್ದರೆ ಆ ರಾಯರ ಹತ್ರ ಮುಂದೆ ನೀವು ಹೇಳ್ಕೊಳ್ಳಿ. ಈ ಥರ ನಾನು 7 ದಿನಗಳ ನಾನು ಸೇವೆ ಮಾಡ್ತೀನಿ ತಂದೆ, ನನಗೆ ಇದನ್ನು ದಯಪಾಲಿಸು ಅಂತ ಕೇಳ್ಕೊಂಬಿಟ್ಟು ಅದನ್ನು 3 ಗಂಟೆ ಹಾಕಿ, ಕಾಯಿನ್ ಏನು ಇಟ್ಟಿರ್ತೀರಲ್ಲ ಆ ಬಟ್ಟೆನ 3 ಗಂಟೆ ಹಾಕ್ಬಿಟ್ಟು ಅರಿಶಿಣ, ಕುಂಕುಮ, ತುಳಸಿ, ಆದಷ್ಟು ರಾಯರಿಗೆ ತುಳಸಿನೇ ಉಪಯೋಗಿಸಿ. ತುಳಸಿ ಇಟ್ಬಿಟ್ಟು ತುಪ್ಪದ ದೀಪ ಹಚ್ಚಬೇಕು. ರಾಯರಿಗೆ ಎಸ್ಪೆಷಲಿ ಗಂಧ ಅಷ್ಟೇ ಹಚ್ಚಬೇಕು. ಎಲ್ಲರೂ ತುಂಬ ತಪ್ಪು ಮಾಡ್ತಾ ಇದ್ದೀರಾ, ಕುಂಕುಮ ಇಡ್ತೀರಾ, ಗಂಧದ ಕಡ್ಡಿ ಹಚ್ತೀರಾ, ಅದೆಲ್ಲ ರಾಯರಿಗೆ ಸಲ್ಲದು. ಓನ್ಲಿ ರಾಯರಿಗೆ ಗಂಧನೇ ಹಚ್ಚಬೇಕು, ತುಪ್ಪದ ದೀಪನೇ ಹಚ್ಚಬೇಕು. ತುಪ್ಪ ಆಗಿಲ್ಲ ಅಂದರೆ ಎಣ್ಣೆ ಯೂಸ್ ಮಾಡಿ ಪರವಾಗಿಲ್ಲ, ಆದರೆ ತುಪ್ಪದ ದೀಪನ ಹಚ್ಚಿದರೆ ತುಂಬ ಒಳ್ಳೆಯದು. ಅದನ್ನು ಇಟ್ಬಿಟ್ಟು ರಾಯರ ಮುಂದೆ ಸಂಕಲ್ಪ ಮಾಡಿ ಗಂಟು ಹಾಕಿ ತುಪ್ಪದಿಂದ ಅರ್ಚನೆ ಮಾಡಿ. ಅಂದರೆ ತುಪ್ಪದಿಂದ ಬೆಳಗಿ, ಕರ್ಪೂರ ಬೆಳಗಿ, ತುಪ್ಪದಲ್ಲಿ ಬೆಳಗಿ, ನನಗೆ ಈ ಸೇವೆ ನಾನು ನಿನಗೆ ಸೇವೆ ಮಾಡಿಕೊಡ್ತೀನಪ್ಪ 7 ದಿನಗಳ ಕಾಲ, ನನಗೆ ಇದನ್ನು ನೆರವೇರಿಸು ಅಂತ ನೀವು ರಾಘವೇಂದ್ರ ಸ್ವಾಮಿ ಹತ್ರ ಬೇಡ್ಕೊಳ್ಳಿ. ಅದೇ ರೀತಿ ಮತ್ತೆ ಮಠಕ್ಕೆ ಹೋಗಿ ಬರ್ಬೇಕು. ನೀವು 7 ದಿನವೂ ಮಠಕ್ಕೆ ಹೋಗಿ ಬರಬೇಕು. ಒಂದಿನವೂ ತಪ್ಪಬಾರ್ದು. ಬೆಳಗ್ಗೆ ಆದರೂ ಬೆಳಗ್ಗೆ, ಇಲ್ಲ ಸಂಜೆ ಆದರೆ ಸಂಜೆ, ಪ್ರತಿದಿನವೂ ಮಠಕ್ಕೆ ಹೋಗಿ ಬರಬೇಕು. ಆದಷ್ಟು ನಾನ್ ವೆಜ್ ಯಾರೂ ಊಟ ಮಾಡಬೇಡಿ, ಎಲ್ಲೂ ಊಟ ಮಾಡಬೇಡಿ, ಮನೆಯಲ್ಲೂ ಮಾಡಬೇಡಿ, ಆಚೆ ಕಡೆನೂ ಮಾಡಬೇಡಿ. ಮದ್ಯಪಾನ ಮಾಡೋರು, ಡ್ರಿಂಕ್ಸ್ ಮಾಡೋರು ಮಾಡೋಕ್ಕೆ ಹೋಗಬೇಡಿ. ಈ ವ್ರತ ಆಚರಣೆ ಮಾಡೋರಿಗೆ ಮಾತ್ರ ಹೇಳ್ತಾ ಇರೋದು. ಆಚೆ ಕಡೆ ಎಲ್ಲೂ ಊಟನೂ ಮಾಡಬಾರ್ದು. ಆಮೇಲೆ ಸ್ವಲ್ಪ ಮೈಲಿಗೆ ಆದರೆ ಈ ವ್ರತನ ನಿಲ್ಲಿಸ್ಬಿಡಿ, ಅಲ್ಲಿಗೆ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಮಂತ್ಲಿ ಪೀರಿಯಡ್ಸ್ ಏನಾದರೂ ಬಂದರೂ ಅಷ್ಟೇ, ಅಲ್ಲಿ ಆ ವ್ರತನ ನಿಲ್ಲಿಸ್ಬಿಡಿ, ಮುಂದುವರ್ಸೋಕ್ಕೆ ಹೋಗಬೇಡಿ.
ಆಮೇಲೆ ಪ್ರತಿದಿನವೂ ಮಠಕ್ಕೆ ಹೋಗಿ ಅಲ್ಲಿ 21 ಹೆಜ್ಜೆ ನಮಸ್ಕಾರ ಹಾಕಬೇಕು. 21 ಹೆಜ್ಜೆ ನಮಸ್ಕಾರ ಹಾಕಬೇಕು ಅಂತಂದರೆ ಸುಮ್ಮನೆ ಒಂದು ಹೆಜ್ಜೆ ಇಡೋದಲ್ಲ. ಒಂದು ಸತಿ ಬಗ್ಗಿ ಮೊಣಕಾಲಿಂದ ಬಗ್ಗಿ ಎದ್ದು ರಾಯರಿಗೆ ನಾನು ನಿನಗೆ ಸೇವೆ ಮಾಡ್ತೀನಿ ತಂದೆ, ನನಗೆ ನೀನು ಕರುಣೆ ಮಾಡು, ನಾನು ನಿನ್ನ ಸೇವೆ ಮಾಡ್ತೀನಿ, ನೀನು ನನಗೆ ಕರುಣೆ ಮಾಡು ಅಂತ ನೀವು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಬೇಕಾದ್ರೆ ಅದೇ ಥರ 21 ಹೆಜ್ಜೆ ನಮಸ್ಕಾರ ಹಾಕಬೇಕು. ಆದಷ್ಟು ಹೊತ್ತು ಉಪವಾಸ, ಪೂಜೆ ಆಗೋವರೆಗೂ ಉಪವಾಸ ಇರಿ ಸಾಕು. ಆಮೇಲೆ ನೀವು ಹಿತಮಿತವಾದ ಆಹಾರವನ್ನು ತೆಗೆದುಕೊಳ್ಳಿ. ಆದಷ್ಟು ಹಣ್ಣು ಹಂಪಲು ತೆಗೆದುಕೊಳ್ಳಿ. ಅನ್ನ ಸಾಂಬಾರು ಈ ಥರ ಉಪಯೋಗ ಮಾಡಿ. ದಯವಿಟ್ಟು ನಾನ್ ವೆಜ್ ಯಾರೂ ತಿನ್ನಬೇಡಿ. ಆಮೇಲೆ ಮಠದಿಂದ ಬಂದು ನಿಮಗೆ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ, ಮಠಕ್ಕೆ ಆಫೀಸ್ ಇದೆ, ಏನೋ ವರ್ಕ್ ಇದೆ ಅಂದರೆ ಸಂಜೆ ಹೋಗ್ಬಿಡಿ. ಸಂಜೆ ಹೋಗ್ಬಿಟ್ಟು ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟು ಅಲ್ಲಿ ದೀಪ ಆದರೆ ತುಪ್ಪದ ದೀಪ ಹಚ್ಚಿ ಬನ್ನಿ. ಇಲ್ಲಾಂದರೆ ಮನೇಲೇ ಹಚ್ಚಿರ್ತೀರಲ್ಲ ಪರವಾಗಿಲ್ಲ, ವಾಪಸ್ ಬಂದುಬಿಟ್ಟು ಮಲ್ಕೊಳ್ಳಿ. ಆದಷ್ಟು ಗಂಡ ಹೆಂಡ್ತಿ ಸೇರೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಮದ್ಯಪಾನ ಮಾಡಬೇಡಿ, ಧೂಮಪಾನ ಮಾಡಬೇಡಿ, ನಾನ್ ವೆಜ್ ಯಾರೂ ತಿನ್ನಬೇಡಿ. ಮಕ್ಕಳನ್ನ ಹೊಡೆಯೋದು ಬಡಿಯೋದು ಮಾಡಬೇಡಿ. ಆದಷ್ಟು ಪ್ರೀತಿಯಿಂದ ಮಕ್ಕಳ ಜೊತೆ ಸಂಪರ್ಕದಲ್ಲಿ ಇರಿ. ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೊಳ್ಳಿ. ಅದೇ ರಾಯರಿಗೆ ಅದೇ ಒಂದು ದೊಡ್ಡ ಸೇವೆ. ಇದೇ ಥರ 7 ದಿನವೂ ಮಾಡಬೇಕು. ಪ್ರತಿದಿನವೂ ಬೆಳಗ್ಗೆ ಎದ್ದೇಳಬೇಕು, ಮಡಿ ಮೈಲಿಗೆಯಿಂದ ರಾಯರಿಗೆ ಹೂ ತೆಗೆಯೋದು. ರಾಯರಿಗೆ ಯಾವ ಹೂವು ಆದರೂ ಪರವಾಗಿಲ್ಲ, ಆದಷ್ಟು ತುಳಸಿನ ಇಡಿ. ತುಳಸಿ ಇದ್ದರೆ ತುಳಸಿ ಇಡಿ. ಯಾವ ಹೂವು ಆದರೂ ಪರವಾಗಿಲ್ಲ. ಕೆಂಪು ಹೂವು ರಾಯರಿಗೆ ತುಂಬ ಇಷ್ಟ. ದಾಸವಾಳ, ಸೇವಂತಿಗೆ, ಮಲ್ಲಿಗೆ ಹೂವು ಯಾವ ಹೂವು ಆದರೂ ಪರವಾಗಿಲ್ಲ. ಅವ್ರಿಗೆ ಪ್ರಿಯವಾದ ಹೂವು ಇಡಿ. ನಿಮ್ಗೆ ಯಾವುದಾಗುತ್ತೋ ಅನುಕೂಲ ಇಡಿ, ಆದರೆ ತುಳಸಿ ಮಾತ್ರ ಮರಿಬೇಡಿ. ಒಂದು ಎಲೆ ಆದರೂ ತುಳಸಿ ಇಡಿ. ತುಳಸಿ ಇಟ್ಬಿಟ್ಟು ಮತ್ತೆ ಅದೇ ಥರ ಗಂಧ ಹಚ್ಬಿಟ್ಟು ತುಪ್ಪ ದೀಪ ಹಚ್ಬಿಟ್ಟು ಪ್ರತಿದಿನ 7 ದಿನವೂ ಆ ಗಂಟು ಕಟ್ಟಿರೋ, ನೀವು ಮುಡುಪು ಕಟ್ಟಿರೋ ಅದು ಕಾಯಿನ ರಾಘವೇಂದ್ರ ಸ್ವಾಮಿ ಫೋಟೋ ಮುಂದೆನೇ ಇರಲಿ. ಆಮೇಲೆ 7 ದಿನವೂ ಇದೇ ಥರ ಮಾಡಬೇಕು. ಆಮೇಲೆ ಅಭಿಷೇಕ, 2ನೇದಾಗಿ ಅಭಿಷೇಕಕ್ಕೆ ಬರೋಣ. ಅಭಿಷೇಕ ಮಾಡ್ಬೋದು. ದಿನ ರಾಯರ ಮೂರ್ತಿ ಏನಾದರೂ ಇದ್ದರೆ, ನಿಮ್ಮ ಮನೆಯಲ್ಲಿ ಚಿಕ್ಕ ಮೂರ್ತಿ ಇದ್ದರೆ ಪಂಚ ಅಭಿಷೇಕಗಳನ್ನು ಮಾಡ್ಬೋದು. ಹಾಲು, ಹಣ್ಣು, ಮೊಸರು, ಡ್ರೈ ಫ್ರೂಟ್ಸು, ಹಣ್ಣುಗಳು ಸಿಗುತ್ತೆ. ಅದರಿಂದ ಡೈಲಿ ಅಭಿಷೇಕ ಮಾಡ್ಬೋದು. ಇದು ಒಂಥರ ಸೇವೆ. 2ನೇದು ಸೇವೆ ಹೇಳ್ತಾ ಇದ್ದೀನಿ ನಾನು. 1ನೇದು ಮುಡುಪು ಕಟ್ಟಿ ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕೋದು. ಆಮೇಲೆ 2 ಆಯಿತು. 3ನೇದು ಬಂದುಬಿಟ್ಟು ಅಭಿಷೇಕ. ನೀವು ನಿಮ್ಮ ಮನೇಲಿ ಏನಾದರೂ ರಾಘವೇಂದ್ರ ಸ್ವಾಮಿ ವಿಗ್ರಹ ಇದ್ದರೆ ಡೈಲಿ ಅದಕ್ಕೆ ಅಭಿಷೇಕ ಮಾಡಿ. ಆ ಫೋಟೋ ಮುಂದೆನೇ ಇಟ್ಬಿಟ್ಟು ಒಂದು ತಟ್ಟೆ ಮೇಲೆ ರಾಘವೇಂದ್ರ ಸ್ವಾಮಿ ಮೂರ್ತಿ ಇಟ್ಬಿಟ್ಟು ಡೈಲಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಹಣ್ಣುಗಳು ಯಾವ ಥರ ಹಣ್ಣು ಇರುತ್ತೆ ಅದನ್ನಿಟ್ಬಿಟ್ಟು ತುಪ್ಪದ ಆರತಿಯನ್ನು ಮಾಡಿ. ಇದು ಒಂದು ಸೇವೆ, ರಾಯರ ಸೇವೆ. ಇದೇ ಥರ 7 ದಿನವೂ ನೀವು ಮಾಡಬೇಕು. ಡೈಲಿ ಎದ್ದು ತಲೆ ಸ್ನಾನ ಮಾಡಬೇಕು. ಎಸ್ಪೆಷಲಿ ಎಲ್ಲರೂ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ 7 ದಿನವೂ ತಲೆ ಸ್ನಾನ ಮಾಡಿಬಿಟ್ಟು ಮಡಿಯಿಂದ ಈ ವ್ರತನ ಆಚರಣೆ ಮಾಡಬೇಕು. 4ನೇದು ನೀವು ಸೇವೆ ಮಾಡಬೇಕು ಅಂತಂದರೆ ನಾಮಲೇಖನ ಬರೆಯೋದು. ರಾಯರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆಯೋರು ಒಂದು ಬುಕ್ ತೊಗೊಂಬನ್ನಿ. ಹೊಸ ಬುಕ್ ತಂದು ಬ್ಲೂ ಪೆನ್ನಲ್ಲೇ ಬರಿಬೇಕು, ಬೇರೆ ಯಾವ ಪೆನ್ನಲ್ಲೂ ಬರಿಬಾರ್ದು. ಬ್ಲೂ ಪೆನ್ನಲ್ಲೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ 1001 ಸತಿ ಬರಿಬೇಕು. ನೀವು ಯಾವ ಥರ ಪಾರ್ಟಿಷನ್ ಮಾಡ್ಕೋತೀರೋ ಅದು ನಿಮಗೆ ಬಿಟ್ಟಿದ್ದು. ಡೈಲಿ 200 ಬರಿತಿರೋ, ಇಲ್ಲ 100 ಬರಿತಿರೋ, ಇಲ್ಲ 300 ಬರಿತಿರೋ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ರಾಯರ ಮುಂದೆ ಕೂತ್ಕೊಂಡೇ ಬರೀರಿ. ಆದಷ್ಟು ಬೇರೆ ಎಲ್ಲೂ ಕೂತ್ಕೊಳ್ಳೋಕೆ ಹೋಗಬೇಡಿ. ರಾಯರ ಮುಂದೆನೇ ಕೂತ್ಕೊಂಡು ನಾಮಲೇಖನ ಬರೆಯುವಂಥದ್ದು. ಹೊಸ ಬುಕ್ ತೊಗೊಂಬನ್ನಿ, ಹೊಸ ಪೆನ್ ತೊಗೊಂಬನ್ನಿ. ಅದು ಬ್ಲೂ ಇಂಕೇ ಆಗಿರಬೇಕು, ಬೇರೆ ಯಾವುದು ಬ್ಲ್ಯಾಕು ರೆಡ್ಡು ತೊಗೊಂಡು ಬರಿಬೇಡಿ. ಆ ಥರ ಬರೆದು ಅದು ಎಲ್ಲ ಮುಗಿದ ಮೇಲೆ 7 ದಿನಕ್ಕೆ ಆಗೋಷ್ಟರಲ್ಲಿ 1001 ನಾಮಲೇಖನ ಆಗಿರಬೇಕು. ಫಸ್ಟ್ನೇದಾಗಿ ನೀವು ಫಸ್ಟ್ ಪೇಜಲ್ಲಿ ಶುರು ಮಾಡ್ತೀರಿ ಅನ್ನೋರು ಓಂ ನಮೋ ನಾರಾಯಣಾಯ ನಮಃ ಅಂತ ಒಂದು 11 ಸತಿ ಬರ್ದು. ಯಾಕಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ನಾರಾಯಣ ಅಂದರೆ ವಿಷ್ಣು ತುಂಬ ಪ್ರಿಯ ಅಲ್ವಾ, ಪೂಜೆ ಮಾಡ್ತಿದ್ದು ವಿಷ್ಣುನಲ್ವಾ, ಅದ ಕಾರಣ ಓಂ ನಮೋ ನಾರಾಯಣಾಯ ನಮಃ ಅಂತ 11 ಸತಿ ಬರೆದು ನೆಕ್ಸ್ಟ್ ಪೇಜಿಂದ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೀರಿ. ಡೈಲಿ ನೀವು ಎಷ್ಟು ಬರೆಯೋಕ್ಕಾಗುತ್ತೋ ಅಷ್ಟು ಬರೀರಿ. ಒಟ್ಟು 7 ದಿನಗಳ ಒಳಗೆ 1001 ನಾಮಲೇಖನ ಆಗಿರಬೇಕು. ಮಡಿಯಿಂದನೇ ಮಾಡಿ, ಶ್ರದ್ಧೆಯಿಂದ ಮಾಡಿ, ಭಕ್ತಿಯಿಂದ ಮಾಡಿ. ಆದಷ್ಟು ಧೂಮಪಾನ ಮಾಡಬೇಡಿ, ಮದ್ಯಪಾನ ಮಾಡಬೇಡಿ, ಗಂಡ ಹೆಂಡತಿ ಸೇರಬೇಡಿ. ನಿಮ್ಗೆ ಏನಾದ್ರು ಪೀರಿಯಡ್ಸ್ ಪ್ರಾಬ್ಲಮ್ ಬಂತಂದರೆ ಈ ವ್ರತನ ಮುಂದುವರಿಸ್ಬೇಡಿ. ಏನಾದ್ರು
ಸೂತಕ ಬಂತು ಅಂದ್ರೂ ಅಲ್ಲಿಗೆ ನಿಲ್ಲಿಸಿ ಮುಂದುವರಿಸಬೇಡಿ. ಈ ಥರ 7 ದಿನ 7 ತರಹದ ಸೇವೆಯನ್ನು ಮಾಡಬಹುದು. ನೆಕ್ಸ್ಟು 5ನೇ ಸೇವೆ ಏನು ಮಾಡ್ಬೋದು ಅಂದರೆ ದಾನ ಧರ್ಮ ಮಾಡಿ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಬಡವರಿಗೆ ಮಠದ ಹತ್ರ ಕೂತ್ಕೊಂಡಿರ್ತಾರೆ, ನೀವು ಹೋಗೋ ಆದಿ ಬೀದಿಲಿ ಕೂತ್ಕೊಂಡಿರ್ತಾರೆ, ಅವರಿಗೆ ದಾನ ಧರ್ಮ ಮಾಡಿ ಎಸ್ಪೆಷಲಿ ಗೋವುಗಳಿಗೆ, ಹಸುಗಳಿಗೆ ನಿಮ್ಮ ಕೈಲಾದಷ್ಟು ಕೊಡಿ. ಹಣ್ಣು ಕೊಡಿ, ನಿಮ್ಗೆ ಏನಾಗುತ್ತೋ ಅದನ್ನು ಕೊಡಿ. ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರಿಗೆ ಸ್ವೀಟ್ ಕೊಡಿ. ಈ ಥರ ಎಲ್ಲ ಸೇವೆಗಳನ್ನು ಮಾಡ್ಬೋದು. ನೀವು ಅನಾಥಾಶ್ರಮಕ್ಕೆ ನೀವು ನಿಮ್ಮ ಕೈಲಾದರೆ ಕೊಡಿ. ವೃದ್ಧಾಶ್ರಮಕ್ಕೆ ನಿಮ್ಗೆ ಏನು ಕೈಲಾಗುತ್ತೋ ಸಹಾಯ ಆಗುತ್ತೋ ಆ ಸಹಾಯನ ಮಾಡಿ. ನಿಮ್ಗೆ ಏನೂ ಆಗಿಲ್ಲ ಅಂದರೆ ಹಸು ಆದರೂ ಸಿಗುತ್ತಲ್ವ, ಹಸುಗಳಿಗೆ ಒಂದು ಬಾಳೆಹಣ್ಣಾದರೂ ಕೊಡಿ. 7 ದಿನವೂ ಕೊಡಿ, ಏನು ತೊಂದರೆ ಇಲ್ಲ. ರಾಘವೇಂದ್ರ ಸ್ವಾಮಿಗಳಿಗೆ ಗೋವುಗಳಂದರೆ ತುಂಬ ಇಷ್ಟ, ಬಡವರಂದರೆ ತುಂಬ ಇಷ್ಟ. ದಾನ ಧರ್ಮ ಮಾಡಿದರೆ ಬೇಗ ಒಲಿತಾರೆ. ಈ ಥರ ಸೇವೆ ಮಾಡಿ. ಆದಷ್ಟು ಕೆಟ್ಟ ಮಾತುಗಳನ್ನು ಆಡಬೇಡಿ. ಎಲ್ಲರ ಹತ್ರನೂ ಪ್ರೀತಿ ವಾತ್ಸಲ್ಯ ಪ್ರೇಮದಿಂದ ಇರಿ. ನಯಸ್ಸಾಗಿ ಮಾತಾಡಿ, ಯಾರ ಹತ್ರನೂ ರ್ಯಾಶಾಗಿ ಮಾತಾಡೋಕೆ ಹೋಗಿ. ಈ ಸೇವೆ ಮಾಡೋರು ಹೇಳ್ತಾ ಇರೋದು 7 ದಿನಗಳ ಸಪ್ತಾಹ ಸೇವೆ ಹೇಳ್ತಾರೆ ನಾನು. ಇನ್ನು 5ನೇ ಸೇವೆ ಏನು ಅಂತ ಹೇಳೋದಾದರೆ, ಮಠಕ್ಕೆ ಹೋಗ್ತಿರಲ್ಲ, ಅಲ್ಲಿ ಏನಾದರೂ ಸೇವೆ ಇದ್ದರೆ ಕೇಳಿ. ಅಲ್ಲಿ ಕಸ ಗುಡಿಸೋದಾಗಲಿ ಬೆಳಗ್ಗೆ ಹೊತ್ತು ಇಲ್ಲ ಸಾಯಂಕಾಲ ಹೊತ್ತು ನೀವು ಪೂಜೆ ಮಾಡ್ಕೊಂಡು ಹೋಗ್ತಿರಲ್ಲ, ಅಲ್ಲಿ ಏನಾದರೂ ಸೇವೆ ಇರುತ್ತೆ. ಅಲ್ಲಿ ಎಲ್ಲಾದರೂ ಅನ್ನದಾನ ಅನ್ನ ಪ್ರಸಾದ ಏನಾದ್ರು ಕೊಡ್ತಾಯಿದ್ರೆ ಅಲ್ಲಿ ಸೇವೆ ಮಾಡೋದು ನಾನು ಮಾಡ್ತೀನಿ. ವಾಲಂಟ್ರಿಯಾಗಿ ಹೋಗಿ ನಾನು ಸೇವೆ ಮಾಡ್ತೀನಿ, ಇದನ್ನು ನಾನು ಹಂಚ್ತೀನಿ, ಅಲ್ಲಿರುತ್ತೆ, ಕೇಳಿ ನೋಡಿ. ಮಠದಲ್ಲಿ ಕೇಳಿ ನೋಡಿ, ನಿಮ್ಗೆ ಎಲ್ಲಾಗುತ್ತೋ ಅಲ್ಲಿ ಆದಷ್ಟು ಸೇವೆ ಮಾಡಿ. ರಾಯರಿಗೆ ಆದಷ್ಟು ಸೇವೆ ಮಾಡಿ. ಎಷ್ಟು ಸೇವೆ ಮಾಡ್ತೀರೋ ಅಷ್ಟು ಭಕ್ತಿಗೆ ಬೇಗ ಒಲಿತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದರಲ್ಲಿ ಏನಾದರೂ ನಿಮಗೆ ಉಪಯೋಗ ಅನ್ನಿಸ್ತು, ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೆಲ್ಲ ಸೇವೆ ಮಾಡೋಕ್ಕಾಗಲ್ಲಪ್ಪ, ನಾವು 7 ದಿನಗಳ ಸೇವೆ ಮಾಡೋಕ್ಕಾಗಲ್ಲ, ನಮಗೆ ವಯಸ್ಸಾಗಿದೆ, ನಮಗೆ ಆಗಲ್ಲ ಅಂದ್ರೂ ಕೆಲವರಿಗೆ ವರ್ಕ್ ಇರುತ್ತೆ, ಅವರೆಲ್ಲ ಆಗಲ್ಲ ಅನ್ನೋರು ಆದಷ್ಟು 24ನೇ ತಾರೀಕು ಅವ್ರದ್ದು ವರ್ಧಂತಿ ಇದೆಯಲ್ಲ, ಅವತ್ತು ಒಂದಿನ ಆದರೂ ರಾಯರಿಗೆ ಸೇವೆ ಮಾಡಿ. ಅದ್ರ ಮಧ್ಯದಲ್ಲಿ ಒಂದು ಗುರುವಾರ ಬರುತ್ತೆ, ಗುರುವಾರ ಮತ್ತು 24ನೇ ತಾರೀಕು 2 ದಿನ ಆದರೂ ನೀವು ರಾಯರಿಗೆ ಕೈಲಾದಷ್ಟು ಸಹಾಯ ಮಾಡಿ, ಕೈಲಾದಷ್ಟು ಸೇವೆ ಮಾಡಿ. ಬೆಳಗ್ಗೆನೇ ಎದ್ದುಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಬಿಟ್ಟು ಆಗಲ್ವಾ ನಿಮ್ಗೆ ಯಾವಾಗ ಒಂದು 9 ಗಂಟೆ ಒಳಗೆ ಪೂಜೆಯನ್ನು ಮುಗಿಸುವಂಥ ಥರ ನೀವು ನೋಡ್ಕೊಳ್ಳಿ. 2 ದಿನ ಬರುತ್ತೆ, ಗುರುವಾರ ಮತ್ತು 24ನೇ ತಾರೀಕು 2 ದಿನ. ಆದಷ್ಟು ಹೂವು ಯಾವ್ಯಾವ ಹೂವು ಸಿಗುತ್ತಾ ಹೂವು ಎಲ್ಲ ಹಾಕ್ಬಿಟ್ಟು, ರಾಯರ ಫೋಟೋ ಇದ್ದರೆ ಹೂವು ಎಲ್ಲ ಏರಿಸ್ಬಿಟ್ಟು ತುಪ್ಪದ ದೀಪ ಹಚ್ಚಿ, ಆದಷ್ಟು ತುಪ್ಪದ ದೀಪ ಹಚ್ಚಿ ತುಪ್ಪದಲ್ಲಿ ದೇವರಿಗೆ ಮಂಗಳಾರತಿಯನ್ನು ಮಾಡಿ. ನೆಕ್ಸ್ಟ್ ನೀವು ಯಾವುದು ಜಾಬ್ ಇರುತ್ತೋ ಅದು ವರ್ಕ್ ಇರುತ್ತೋ ಮಾಡ್ಕೊಳ್ಳಿ. ಈ ಥರ ಮಾಡಿದರೆ ಗುರುಗಳು ಬೇಗ ಒಲಿತಾರೆ. ಆದಷ್ಟು ಯಾರ ಜೊತೆನೂ ಜಗಳಾಡೋಕೆ ಹೋಗಬೇಡಿ, ಮನಸ್ಸನ್ನು ಕದಲಿಸ್ಕೊಳಕ್ಕೆ ಹೋಗಬೇಡಿ, ಶಾಂತ ರೀತಿಯಿಂದ ಇರಿ. ಜಗಳ ಪ್ರತಿದಿನವೂ 7 ದಿನವೂ ರಾಯರ ಮಠಕ್ಕೆ ಹೋಗಿ ಬರೋದು ಮಾತ್ರ ಮರಿಬೇಡಿ. ನೀವು ಮಾಡೋಕ್ಕಾಗಲಿ ಅಂದ್ರೆ 2 ದಿನ ಮಾಡ್ತಿರಲ್ಲ, ಅವರಾದರೂ ಅವತ್ತೆರಡು ದಿನನಾದರೂ ರಾಯರ ಮಠಕ್ಕೆ ಹೋಗಿ ಸೇವೆಯನ್ನು ಸಲ್ಲಿಸಿ ಬನ್ನಿ. ಆದರೆ ಹೆಜ್ಜೆ ನಮಸ್ಕಾರ ಹಾಕಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮಯತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯ. ಪ್ರಹ್ಲಾದ ವಿದ್ಮಹೇ ವ್ಯಾಸರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯ. ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಧನ್ಯವಾದಗಳು.